ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅರಣ್ಯಕಾಂಡ 34ನೇ ಅಧ್ಯಾಯ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು, ಸಮಸ್ತ ಕಾನಾನ್ ದೇಶವೇ ನಿಮಗೆ ಸ್ವದೇಶವಾಗುವುದಕ್ಕೆ ದೊರಕುವಂಥದ್ದು. ನೀವು ಅಲ್ಲಿ ಸೇರಿದಾಗ ಏದೋಮ್ಯರ ಸರಹದ್ದಿನ ಬಳಿಯಲ್ಲಿರುವ ಚೀನ್ ಅರಣ್ಯವೇ ನಿಮ್ಮ ದಕ್ಷಿಣ ಮೇರೆಯಾಗಿರಬೇಕು. ಆ ಮೇರೆಯು ಮೂಡಣ ದಿಕ್ಕಿನಲ್ಲಿ ಲವಣ ಸಮುದ್ರದ ಕೊನೆಯಿಂದ ತೊಡಗಿ ದಕ್ಷಿಣಕ್ಕೆ ತಿರುಗಿಕೊಂಡು ಅಕ್ರಬೀಮ್ ಎಂಬ ಕಣಿವೆಯ ಮಾರ್ಗವಾಗಿ ಚೀನಿಗೆ ಬರಬೇಕು. ಅದರ ಮೂಲೆ ಕಾದೇಶ್ ಬರ್ನೇಯದ ದಕ್ಷಿಣ ಕಡೆಯಲ್ಲಿರಬೇಕು. ಅಲ್ಲಿಂದ ಅದು ಅಚ್ಮೋನ್ ಎಂಬ ಊರುಗಳ ಮೇಲೆ ಐಗುಪ್ತ ದೇಶದ ಮುಂದಿರುವ ಹಳ್ಳಕ್ಕೆ ಬಂದು ಸಮುದ್ರದ ದಡದಲ್ಲಿ ಮುಗಿಯಬೇಕು. ಪಶ್ಚಿಮ ದಿಕ್ಕಿನಲ್ಲಿ ಮಹಾಸಮುದ್ರದ ದಡವೇ ನಿಮ್ಮ ದೇಶದ ಮೇರೆಯಾಗಿರುವುದು. ಉತ್ತರ ದಿಕ್ಕಿನ ಮೇರೆಗಾಗಿ ನೀವು ಮಹಾಸಮುದ್ರದಿಂದ ಹೋರ್ ಎಂಬ ಪರ್ವತಕ್ಕೂ ಆ ಪರ್ವತದಿಂದ ಅಮಾತಿನ ದಾರಿಗೂ ಗುರುತು ಹಾಕಿಕೊಳ್ಳಬೇಕು. ಅದರ ಮೂಲೆ ಛೇದಾದಿನ ಹತ್ತಿರವಿರುವುದು. ಆಮೇಲೆ ಅದು ಚಿಪ್ರೋನಿಗೆ ಹೋಗಿ ಅಚರೇನಾನಿನ ಬಳಿಯಲ್ಲಿ ಮುಗಿಯಬೇಕು. ಪೂರ್ವ ದಿಕ್ಕಿನ ಮೇರೆಗಾಗಿ ಅಚರೇನಾನಿನಿಂದ ಶೆಪಾಮಿಗೆ ಗುರುತಾಕಬೇಕು. ಅಲ್ಲಿಂದ ಅದು ಆಯಿನಿನ ಮೂಡಲಲ್ಲಿರುವ ರಿಬ್ಲಕ್ಕೆ ಬರಬೇಕು. ತರುವಾಯ ಅದು ಘಟ್ಟ ಇಳಿದು ಕಿನೆರೆತ್ ಸಮುದ್ರದ ಮೂಡಲಲ್ಲಿರುವ ಬೆಟ್ಟಗಳಿಗೆ ಹೋಗಬೇಕು. ಅಲ್ಲಿಂದ ಅದು ಯೋರ್ದಾನ್ ಒಳಗೆ ಇಳಿದು ಅದನ್ನು ಅನುಸರಿಸಿ ಲವಣ ಸಮುದ್ರದ ಬಳಿಯಲ್ಲಿ ಮುಗಿಯಬೇಕು. ಇವೇ ನಿಮ್ಮ ದೇಶದ ಮೇರೆಗಳು ಅಂದನು. ಅದಕ್ಕನುಸಾರವಾಗಿ ಮೋಶೆ ಇಸ್ರಾಯೇಲರಿಗೆ, ನೀವು ಚೀಟು ಹಾಕಿ ಹಂಚಿಕೊಳ್ಳಬೇಕೆಂದು ಯೆಹೋವನು ಆಜ್ಞಾಪಿಸಿದ ದೇಶವು ಇದೆ. 9 ಕುಲದವರಿಗೆ ಇದನ್ನು ಹಂಚಿಕೊಡಬೇಕು. ಬೇರೆ 2 ಕುಲದವರು ಅಂದರೆ ರೂಬೇನ್ಯರ ಕುಟುಂಬಗಳು, ಗಾದ್ಯರ ಕುಟುಂಬಗಳು, ಮನಸ್ಸೆ ಕುಲದವರಲ್ಲಿ ಅರ್ಧ ಜನರು ಯೋರ್ದಾನ್ ಹೊಳೆಯ ಆಚೆ ಯೆರಿಕೋ ಪಟ್ಟಣಕ್ಕೆ ಪೂರ್ವ ದಿಕ್ಕಿನಲ್ಲಿ ಸ್ವಾಸ್ಥ್ಯವನ್ನು ಹೊಂದಿದ್ದಾರಷ್ಟೇ ಎಂದು ಅಪ್ಪಣೆ ಕೊಟ್ಟನು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದೇನೆಂದರೆ, ಮಹಾಯಾಜಕ ಎಲೆಯಾಜರನು, ನೂನನ ಮಗನಾದ ಯೆಹೋಶುವನು, ಒಂದೊಂದು ಕುಲದಿಂದ ನೇಮಿಸಲ್ಪಟ್ಟ ಒಬ್ಬ ಕುಲಾಧಿಪತಿಯು ಇವರೇ ಕಾನಾನ್ ದೇಶದಲ್ಲಿ ನಿಮ್ಮ ನಿಮ್ಮ ಸ್ವಾಸ್ಥ್ಯಗಳನ್ನು ಹಂಚಿಕೊಡಬೇಕು. ನೀವು ಆಯಾ ಕುಲಗಳಿಂದ ನೇಮಿಸಬೇಕಾದವರು ಯಾರೆಂದರೆ, ಯೆಹೂದ ಕುಲದಿಂದ ಯೆಫುನ್ನೆಯನ ಮಗನಾದ ಕಾಲೇಬ್, ಸಿಮೆಯೋನ್ ಕುಲದಿಂದ ಅಮಿಹೂದನ ಮಗ ಶೆಮುವೇಲ್, ಬೆನ್ಯಾಮೀನ್ ಕುಲದಿಂದ ಕಿಸ್ಲೋನನ ಮಗ ಎಲಿದಾದ್, ದಾನ್ ಕುಲದಿಂದ ಯೋಗ್ಲಿಯ ಮಗ ಬುಕ್ಕಿ ಕುಲಾಧಿಪತಿ, ಯೋಸೇಫನ ವಂಶದವರಲ್ಲಿ ಮನಸ್ಸೆ ಕುಲದಿಂದ ಯೆಫೋದನ ಮಗ ಹನಿಯೇಲ್ ಕುಲಾಧಿಪತಿ, ಎಫ್ರಾಯಿಮ್ ಕುಲದಿಂದ ಶಿಪ್ಟಾನನ ಮಗ ಕೆಮುವೇಲ್ ಕುಲಾಧಿಪತಿ, ಜಬುಲೂನ್ ಕುಲದಿಂದ ಪಾರ್ನಾಕನ ಮಗ ಎಲಿಚಾಪಾನ್ ಕುಲಾಧಿಪತಿ, ಇಸಾಕರ್ ಕುಲದಿಂದ ಅಜಾನನ ಮಗ ಪಲ್ಟಿಯೇಲ್ ಕುಲಾಧಿಪತಿ, ಅಶೇರ್ ಕುಲದಿಂದ ಶೆಲೋಮಿಯ ಮಗ ಅಹಿಹೂದ್ ಕುಲಾಧಿಪತಿ, ನಫ್ತಾಲಿ ಕುಲದಿಂದ ಅಮಿಹೂದನ ಮಗ ಪೆದಹೇಲ್ ಕುಲಾಧಿಪತಿ. ಇವರೇ ಕಾನಾನ್ ದೇಶದಲ್ಲಿ ಇಸ್ರಾಯೇಲರಿಗೆ ಅವರವರ ಸ್ವಾಸ್ಥ್ಯಗಳನ್ನು ಹಂಚಿಕೊಡುವುದಕ್ಕೆ ಯೆಹೋವನು ಇವರನ್ನೇ ನೇಮಿಸಿದನು. ಆಮೇನ್.